ಶಶಿ, ನಿಮ್ಮಿಂದ ನಾನು ಶುರು ಮಾಡ್ತಾ ಇದ್ದೀನಿ ಮತ್ತೆ ಡಿಬೇಟ್ನ. ಅಂದರೆ ಇಂಥ ಕೆಲಸಗಳು 2 ವರ್ಷಗಳ ಹಿಂದೆ ಆಗಿದೆ ಅಂತ ಅಂದ್ಕೊಳ್ಳಿ, 2 ವರ್ಷನೋ 3 ವರ್ಷನೋ ಒಂದು ಟೈಮ್ ಇಟ್ಕೊಳ್ಳೋಣ ನಾವು. ಸೊ ಆದಾಗ ಒಂದು ಸರ್ಕಾರ ಏನು ಮಾಡಬೇಕಿತ್ತು ಈ ಕೇಸಲ್ಲಿ? ಮನೆ ಹೊಡೆದಾಕಿದ್ದು ಸರಿ, ಅವ್ರಿಗೆ ಮನೆ ಕೊಡ್ತಿರೋ ತಪ್ಪು ಅಂತನಾ ಸ್ಟ್ರೈಟ್ ಅವೇ? ಇಲ್ಲ, ನಮ್ಮ ಪ್ರಕಾರ ನೋಡಿ, ಅದು ಮನೆ ಹೊಡೆದಾಕಿರೋದು ಏನಿದೆ ಕಾನೂನಾತ್ಮಕವಾಗಿ ಹೊಡೆದಾಕಿದ್ದಾರೆ ಅಂತ ಸರ್ಕಾರ ಅಂತ ಆಗಿದೆ. ಓಕೆ, ಯಾಕೆಂದರೆ ಅಕ್ರಮವಾಗಿ ನುಸುಳಿರ್ತಕ್ಕಂಥದ್ದು. ನಾನು ನೇರ ಆರೋಪ ಮಾಡ್ತೀನಿ. ಕೃಷ್ಣ ಬೈರೇಗೌಡರೇ ಆಗಲಿ, ಕೃಷ್ಣ ಬೈರೇಗೌಡರು ವೋಟ್ ಬ್ಯಾಂಕಲ್ಲಿ ಇಟ್ಕೊಂಡಿದ್ರು. ಅವ್ರ ನಾಯಕರು ಯಾರೋ ಕೃಷ್ಣ ಬೈರೇಗೌಡರು ಗೊತ್ತಿತ್ತೋ ಇಲ್ಲೋ, ಅವರ ನಾಯಕರು ಅವ್ರ ವೋಟ್ ಬ್ಯಾಂಕ್ಗೋಸ್ಕರ ಅಲ್ಲಿ ಕರ್ಕೊಂಬಂದು ಅಲ್ಲಿಟ್ಟು ವೋಟರ್ ಕಾರ್ಡ್ ಮಾಡಿಸಿ ಅವ್ರ ಹತ್ರ ವೋಟ್ ಹಾಕ್ಸ್ಕೊಂಡಿದ್ದಾರೆ 2023 ಹೊರತು ಇದೇನು ಬೇರೆ ಅಲ್ಲ. ಈಗ ಅವ್ರಿಗೆ ಸರ್ಕಾರದಲ್ಲಿ ಅದು ವೋಟರ್ ಐ ಡಿ ಎನ್ನುವುದು ಒಬ್ಬ ವ್ಯಕ್ತಿಯ ವಾಸ ದೃಢೀಕರಣ ಗುರುತಿನ ಚೀಟಿನ. ವೋಟರ್ ಐ ಡಿ ನಾನು ಇದೆಯಪ್ಪ, ಎಲ್ಲಿ ಬೇಕೋ ಗೋಮಾಳದ ಕಟ್ಕೊಂಡ್ಬಿಡ್ತೀನಿ ನಾನು, ಮನೆ ಮಾಡ್ಬಿಡ್ತೀನಿ. ಯಾರು ಕಟ್ಟೋದಿಲ್ಲ. ಸ್ಥಳೀಯ ನಾಯಕರು GBA ಒಂದು ನೀರ್ ಕೇಳಕ್ಕೆ, ಒಂದು ಕರೆಂಟ್ ಕನೆಕ್ಷನ್ ಕೇಳಕ್ಕೆ, ಪ್ಲಾನ್ ಅಪ್ರೂವಲ್ಗೆ, ಒಂದು ಲೋನ್ಗೆ ಎಷ್ಟು ಪರದಾಡ್ಬೇಕು ಶಶಿ? ಚರಂಡಿ ವ್ಯವಸ್ಥೆಗೆ, ಬೆಂಗಳೂರಿನಲ್ಲಿ ಎ ಖಾತಾನ, ಬಿ ಖಾತಾನ, ಈ ಖಾತಾನ, ಎಷ್ಟು ವಿಚಾರಗಳು ಭಯ ಇದ್ದೇ ಇದೆ. ಯಾವ ತರ ಕಟ್ಕೊಂಡ್ಬಿಡ್ತಾರೆ? ಅಲ್ಲ, ಅಸಲಿ ಇತ್ತು ಮನೆ ಅಂತ ಹೇಳಿದ್ರೆ 20 ಮನೆ ತೋರಿಸ್ಬೇಕಲ್ಲ ನನಗೆ. ಈಗ ಮಿನಿಮಮ್ 5 ವರ್ಷ ಸ್ಥಳೀಯ ನಾಯಕರಲ್ಲಿ ಅದ್ರ ಇನ್ವಾಲ್ವ್ಮೆಂಟ್ ಇಲ್ಲ ಅಂದ್ರೆ ಯಾರು ಮನೆ ಕಟ್ಟಕ್ಕಾಗಲ್ಲ, ಕಟ್ಟೂ ಇಲ್ಲ. ಸ್ಥಳೀಯ ನಾಯಕ ಅಲ್ಲ ಇನ್ಚಾರ್ಜ್. ಇನ್ನೊಂದು ವರ್ಷನ್ ಕೇಳ್ತೀನಿ. ಆಯ್ತು, ಈಗ ಬೈರೇಗೌಡರ ಕಡೆಯವರು ಅವ್ರು ಗೊತ್ತಿತ್ತೋ ಗೊತ್ತಿಲ್ವೋ ಇನ್ನೊಬ್ಬ ನಾಯಕನೋ ಮನೆ ಕಟ್ಸ್ಬಿಟ್ಟಿದ್ದ, ಬೈರೇಗೌಡರು ತಡೆದು ಬಿಡ್ತಾ ಇದ್ರು. ಹಂಗಿದ್ರೆ ನಮ್ಮ ಕಡೆಯವ್ರು ಬಿಡಯ್ಯ, ನಮ್ಗೆ ವೋಟ್ ಹಾಕಿದ್ರೆ ತಡೆದು ಬಿಡ್ತಾ ಇದ್ರಲ್ಲ ಕೃಷ್ಣ ಬೈರೇಗೌಡರು. ಅವ್ರು ಓಡ್ಸಾಕ ಅವ್ರಿಗೆ ಏನಾಗಬೇಕಾಗಿತ್ತು ಇವಾಗ ಇದು ಕಟ್ಕೊಂಡು? ಇದು ಸರ್ಕಾರ ಅವ್ರು ಡ್ಯಾಮೇಜ್ ಅವರು ಕಂದಾಯ ಸಚಿವರಾಗಿದ್ದಾರೆ. ಇಡೀ ಕರ್ನಾಟಕದ ಗೋಮಾಳಗಳನ್ನ ಅವರು ವಶಪಡಿಸ್ತಾ ಇದ್ದಾರೆ. ತಮ್ಮದೇ ಕ್ಷೇತ್ರದಲ್ಲಿ ಈ ರೀತಿ ಗೋಮಾಳಗಳನ್ನು ಬಿಟ್ಕೊಂಡು ಹೋದ್ರೆ, ಅದು SWML ಕೊಟ್ಟಿರ್ತಕ್ಕಂಥ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ಕೊಟ್ಟಿರ್ತಕ್ಕಂಥದ್ದು ನೀವು ತೆರವುಗೊಳಿಸಲಿಲ್ಲ ಅಂದ್ರೆ ಅವ್ರಿಗೆ ಕಪ್ಪು ಚುಕ್ಕೆ ಆಗುತ್ತೆ. ಅಲ್ಲಿಂದ ಶಿಫ್ಟ್ ಮಾಡ್ತಾರೆ, ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ. ಅವ್ರನ್ನೇನು ಅಲ್ಲೇ ಇಟ್ಕೊಡೋದಿಲ್ಲ. ಪುನರ್ವಸತಿ ಕಲ್ಪಿಸ್ಕೊಡ್ತಾ ಇದೀವಿ ಅಂತ ಈ ಒಂದು ವಿಚಾರದಲ್ಲಿ ಕೃಷ್ಣ ಬೈರೇಗೌಡರು ಏನಾದರೂ ಜಾಣತನ ತೋರಿಸ್ಬಿಟ್ಟಿದ್ದಿದ್ರೆ, ಬಿಟ್ಬಿಟ್ರೆ ಈ ಕಡೆ ಹೊಡೆಯಕ್ಕೆ ಹೋಗಬೇಡಿ, ನನ್ನ ವೋಟರ್ಸ್ ಅವರು ನಾನೇ ವೋಟರ್ ಐ ಡಿ ಮಾಡ್ಕೊಟ್ಬಿಟ್ಟಿದ್ದೆ ಅಥವಾ ನನ್ನ ಕಡೆಯವ್ರು ಮಾಡ್ಕೊಟ್ಬಿಟ್ಟಿದ್ದಾರೆ ಅಂತ ಸೇಫ್ ಮಾಡಬಹುದಾಗಿತ್ತೇನೋ. ಅವ್ರ ಕ್ಷೇತ್ರದ ಓಟ್ಸ್ ಹಾಕ್ಬಿಟ್ರಲ್ಲ, ಪ್ರತಿಕೂಲ ಅಲ್ವೇ ಅವ್ರಿಗೆ? ಅದು ಮುಸ್ಲಿಂ ಓಟ್ಸು. ನೋಡಿ ಸರ್, ಒಂದು ಹೇಳ್ತೀನಿ, ಬೆಂಗಳೂರು ಉತ್ತರ ಯಲಹಂಕ ಭಾಗದಲ್ಲೇ 85 ಎಕರೆ ಪ್ಲಸ್ ಬೆಂಗಳೂರು ಉತ್ತರದಲ್ಲಿ 99 ಎಕರೆ ಟೋಟಲ್ಲು ಹತ್ತತ್ರ 200 ಎಕರೆ ರಿಕವರಿ ಮಾಡಿಸಿದ್ದಾರೆ ಯಾರೇ ಕೃಷ್ಣ ಬೈರೇಗೌಡರು ಗೋಮಾಳ ಲ್ಯಾಂಡ್ನ. ಓಕೆ, ಏನಕ್ಕೆ ಇವ್ರು ಹೇಳ್ತಿದ್ದಾರೆ ಕೃಷ್ಣ ಬೈರೇಗೌಡರು ವೋಟ್ ಮುಖ್ಯ ಅಂತ. ಅವ್ರು ಹೇಳ್ಬಿಟ್ಟು ನಿಲ್ಲಿಸ್ಬೋದಾಗಿತ್ತಲ್ಲ, ನಿಲ್ಲಿಸ್ರಪ್ಪ ಇವ್ರು ನನ್ನ ವೋಟರ್ ಅಂತ. ಅವ್ರಿಗೆ ಎಲ್ಲಾನು ಒಂದೇ. ಅವ್ರಿಗೆ ಎಲ್ಲಾರು ವೋಟ್ ಹಾಕಿದ್ದಾರೆ, ಒಂದ್ ಜನಾಂಗದವ್ರು ವೋಟ್ ಹಾಕಿಲ್ಲ. ಇವತ್ತು 38,000 ಲೀಡಲ್ಲಿ ಕೃಷ್ಣ ಬೈರೇಗೌಡರು ಗೆದ್ದಿರೋದಕ್ಕೆ ಎಲ್ಲಾ ಜನಾಂಗದವ್ರು ವೋಟ್ ಹಾಕಿದ್ದಾರೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚು, ಜೈನು, ಪಾರ್ಸಿ ಎಲ್ಲಾರು ವೋಟ್ ಹಾಕಿ ಕೃಷ್ಣ ಬೈರೇಗೌಡರು ಗೆದ್ದಿ ಇವತ್ತು ಕಂದಾಯ ಸಚಿವರಾಗಿದ್ದಾರೆ. ಉತ್ತಮವಾದ ಕೆಲಸನೂ ಮಾಡ್ತಿದ್ದಾರೆ. ಇನ್ನೂ ಒಂದು ಹೇಳ್ತೀನಿ, ಒಂದು ಲ್ಯಾಂಡ್ ಬೀಟ್ ಆಪ್ ಅಂತ ಒಂದು ಅವ್ರು ಮಾಡಿದ್ದಾರೆ. ಲ್ಯಾಂಡ್ ಬೀಟ್ ಆಪ್ ಅಂತ ರಮಾಕಾಂತ್ ಅವರು, ಇದೇ ಕೃಷ್ಣ ಬೈರೇಗೌಡರು ಮಾಡಿರೋದು ಕಂದಾಯ ಸಚಿವರಾದ್ಮೇಲೆ. ಪ್ರತಿ ವಾರನೂ VA ಹೋಗ್ಬಿಟ್ಟು ಅವರು ಫೀಲ್ಡ್ ವಿಸಿಟ್ ಟೈಮ್ ಅಲ್ಲಿ ಹೋಗ್ಬಿಟ್ಟು ಅಪ್ಡೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈ ವಾರ 20 ಎಕರೆ ಗೋಮಾಳ ಇತ್ತ ಅವನ ಪ್ರದೇಶದಲ್ಲಿ, ಅವನ ಕ್ಲಸ್ಟರ್ ಅಲ್ಲಿ ಏನಾರ ಕಮ್ಮಿ ಆಗಿದ್ರೆ ಕ್ವಶನ್ ಮಾಡ್ತಾರೆ. ಆ ರಿಪೋರ್ಟು ತಹಸೀಲ್ದಾರ್ ಲ್ಯಾಂಡ್ ಏನಾಯ್ತು ಅಂತ ಹೇಳ್ಬೇಕು. ಅವರು ತಹಸೀಲ್ದಾರ್ಗೆ ಹೋಗುತ್ತೆ, AC ಹೋಗುತ್ತೆ, AC ಇಂದ ಮೇಲ್ಗಡೆ DC ಹೋಗುತ್ತೆ, DC ಇಂದ ಮೇಲ್ಗಡೆ ರೆವಿನ್ಯೂ ಕಮಿಷನರ್ ಬರುತ್ತೆ, ರೆವಿನ್ಯೂ ಕಮಿಷನರ್ ಇಂದ ಮಿನಿಸ್ಟರ್ ಹೋಗುತ್ತೆ. ಶ್ರೀಮಂತ ವಶಪಡಿಸ್ಕೊಂಡಿದ್ದ ಏನ್ ಮಾಡ್ತೀರಿ? ಕೃಷ್ಣ ಬೈರೇಗೌಡರು ಏನ್ ಮಾಡ್ತಾರ? ಶ್ರೀಮಂತ ಪ್ರಭಾವಿ ಅಥವಾ ರಾಜಕಾರಣಿನ ವಶಪಡಿಸ್ಕೊಂಡಿದ್ದ ಏನ್ ಮಾಡ್ತಾರೆ ಕೃಷ್ಣ ಬೈರೇಗೌಡರು? ಕೃಷ್ಣ ಬೈರೇಗೌಡರಲ್ಲ, ಯಾರೇ ಆಗಲಿ, ಪ್ರಭಾವಿ ಮಂತ್ರಿಗಳಾಗ್ಲಿ, ಈ 343 ಎಕರೆ ಕಳೆದ 1 ವರ್ಷದಲ್ಲಿ ಇತಿಹಾಸದಲ್ಲಿ ಯಾವ ರಾಜ್ಯ ಸರ್ಕಾರನೂ ಕೂಡ ಮಾಡಿಲ್ಲ. ನಮ್ಮ ಸರ್ಕಾರ ಮಾಡಿದೆ. 1 ವರ್ಷದಲ್ಲಿ ಬೆಂಗಳೂರು ಅಲೋನ್ ಕೃಷ್ಣ ಬೈರೇಗೌಡರು 1800 ಕೋಟಿ ಮೊತ್ತದ ಒಂದು ಇದು ಲ್ಯಾಂಡ್ ನ ತಗೊಂಡಿದ್ದಾರೆ. ಮುಲಾಜಿಲ್ದೆ ಯಾರ್ಯಾರಾಗಿರ್ಲಿ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ. ಯಾವ ಪ್ರಭಾವಿನರಾಗಿರ್ಲಿ, ಯಾರ ರಿಯಲ್ ಎಸ್ಟೇಟ್ ಮಾಫಿಯಾ ಆಗಿರ್ಲಿ, ಯಾರ್ಯಾರಾಗಿರ್ಲಿ, ಅವ್ರನ್ನ ಜಮೀನ ತಗೊಳಕ್ಕೆ ಅವರು ಅಧಿಕಾರಿಗಳಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಅವರ ಕೆಲಸ ಮಾತಾಡ್ತಿದೆ. ಈ ಲ್ಯಾಂಡ್ ಬೀಟ್ ಆಪ್ ನಲ್ಲಿ ಇದು ಒಂದು ಕಾಣಿಸ್ತಾ ಇತ್ತು. ಇದೇನಪ್ಪ ಹಿಂಗಾಗಿದೆ ತಗೊಳ್ಳಿ ಸರ್ಕಾರಕ್ಕೆ. ನಾವ್ ಯಾವಾಗ 2015 ಅವ್ರು ಕೊಟ್ಟಿದ್ವೋ, ಏನು ನೀವು ಕಾಂಪೌಂಡ್ ಅರ್ಧ ಕಾಂಪೌಂಡ್ ಕೆಲಸ ಹಾಕಿ ನಿಲ್ಸಿದ್ರು, ಫುಲ್ ಕಾಂಪೌಂಡ್ ಹಾಕ್ಬಿಟ್ಟು ನೀವು ನಿಮ್ ಕೆಲಸ ಏನಿದೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ರೀಸೈಕ್ಲಿಂಗ್ ಪ್ರೊಸೆಸ್ ಮಗದೊಂದೋ ಮಾಡ್ಕೊಳ್ಳಿ. ಈ ಜಾಗ ಕೊಟ್ಟಿರೋದು ನಾವು ಅವ್ರಿಗೆ ಮನೆ ಕೊಡ್ತಿರೋದು ಯಾಕೆ? ಈಗ ಅಕ್ರಮ, ಈಗ ನಾವು ಎಲ್ರಿಗೂ ಒಂಥರ ಉತ್ತೇಜನ ಆಗಲ್ವಾ ಕಶ್ಯಪ್ ಅವ್ರೆ? ಈಗ ಅಕ್ರಮ ಮನೆ ಕಟ್ಕೊಟ್ಬಿಟ್ರೆ ಅವರೇ ಬಂದು ಡೆಮಾಲಿಷ್
ಮಾಡ್ತಾರೆ ನೋಡಿ. 10,000 20,000 ಒಂದು ಇನ್ವೆಸ್ಟ್ ಮಾಡಿ ಒಂದು ಸಣ್ಣದೊಂದು ಸಿಮೆಂಟ್ ಇಟ್ಟಿಗೆ ಹಾಕ್ಬಿಟ್ಟು ಮನೆ ಕಟ್ಟಿಬಿಟ್ರೆ ನನಗೊಂದು 12 ಲಕ್ಷದ ಮನೆ ಸಿಗುತ್ತೆ ಅಂದ್ರೆ ಎಂಕರೇಜ್ ಮಾಡ್ದಂಗೆ ಆಗಲ್ಲ ನೋಡಿ ರಮಾಕಾಂತ್ ಅವರೇ, ಅಲ್ಲಿರೋರು ಎಲ್ಲಾರು ಒಂದು ಅಕ್ರಮವಾಗಿಲ್ಲ. ಬೋವಿ ಜನಾಂಗದವರು, ಕಲ್ಲೋಡಿಯವರು, SC ST ಎಲ್ಲಾರು ಈ ಟಿಪ್ಪರ್ ಗಾಡಿ ಓಡಿಸೋರು, ಲಾರಿ ಓಡಿಸೋರು. ಒಂದ್ ನಿಮಿಷ, ಅದು ಅಧಿಕಾರಿಗಳ ಮತ್ತಲ್ಲ. ಒಂದ್ ನಿಮಿಷ ದಯವಿಟ್ಟು ನೀವು ಮಾತಲ್ಲ ಶ್ರೀನಿವಾಸ್ ಅವರೇ. ನಂಬರ್ ಹೇಳಿ, ನಾನು ಹೇಳ್ತೇನೆ. 167 ಜನದಲ್ಲಿ ನಾ ರಮಕಾಂತ್ ಜೊತೆ ನಾನು ಬೆಳಗ್ಗೆ ನೀವು ಬನ್ನಿ, 7 ಮನೆ ಅಷ್ಟೇ, ಅದಕ್ಕಿಂತ ಕಡಿಮೆ ಇರೋದು ಬೋವಿಗಳ ಮನೆ. 160 ಮನೆ ಮುಸಲ್ಮಾನ. ನಮ್ಮ ಟಿವಿ ಕ್ಯಾಮ್ರಾ ಬರ್ಲಿ, ನಾನು ಬರ್ತೀನಿ, ಕಶ್ಯಪ ಬರ್ಲಿ, ನಾನು ನನ್ನ ಫ್ಯಾಕ್ಟ್ ಪ್ರೂವ್ ಮಾಡ್ತೀನಿ ಅಂತ ಹೇಳಿ ಅದನ್ನ ನೋಡಿ. ಇವತ್ತು ಇನ್ನೂವರೆಗೂ ಕರ್ನಾಟಕದವರಲ್ಲ, ಹೊರಗಡೆ ಅವರು ಮನೆ ಕೊಡ್ಬಾರ್ದಂದ್ರೆ ಅನ್ಯಾಯ ಆಗುತ್ತಲ್ಲ ರಮಕಾಂತ್. ಇವ್ರು 16 ವರ್ಷಗಳಿಂದ ಕಾಯ್ತಾ ಇದ್ದಾರೆ. ಇವ್ರು ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ಅನ್ಯಾಯ ಆಗುತ್ತೆ, ಇಷ್ಟು ವರ್ಷದಿಂದ ಕಾಯ್ತಾ ಇರೋ ಕತೆ ಏನು? ಅವ್ರಿಗೆ ಏನ್ ನ್ಯಾಯ ಕೊಡ್ತಾರೆ ಇವರು? ಇವರು ಕರ್ನಾಟಕದ ಸ್ವಾಭಿಮಾನವನ್ನ ಕೇರಳ ಸರ್ಕಾರಕ್ಕೆ ಅಡಾಡ್ಬಿಟ್ಟಿದ್ದಾರೆ. KC ವೇಣುಗೋಪಾಲ್ ಮಾತು ಕೇಳ್ಕೊಂಡು ಹೇಳಿದ ತಕ್ಷಣ ಇವತ್ತೆಲ್ಲ ಕರ್ನಾಟಕದ ಮಾತಾಡುವ ನೈತಿಕತೆ ಬಿಜೆಪಿ ರಾಜ್ಯಕ್ಕೆ ಬರಬೇಕಾದ ಅನುದಾನವನ್ನು ಸರ್ಕಾರಿ ಜಮೀನು ಯಾಕೆ ಹಾಕೊಂಡು ಕೃಷ್ಣ ಬೈರೇಗೌಡರು ಅಧಿವೇಶನದಲ್ಲಿ ನಾನು ಬಿಟ್ಕೊಡ್ತೀನಿ ಅಂತ ಯಾಕೆ ಒಪ್ಕೊಂಡ್ರು? ಒಂದ್ ನಿಮಿಷ ಅದ್ರ ಬಗ್ಗೆ ಸರ್ಕಾರಿ ಜಮೀನು ಯಾಕೆ ಹಾಕೊಂಡ್ರು? ನಾನು ಬಿಟ್ಕೊಡ್ತೀನಿ ಅಂತ ನಿಮ್ದಾರೋಪ ಆಯ್ತು. ಈಗ ನಾವು ಇವಾಗ ಶ್ರೀನಿವಾಸ್ ಅವ್ರಿಗೆ ಜೋಡಿ ಗ್ರಾಮದ ಪದದ ನಿಮ್ಮ ಮಾಧ್ಯಮದಲ್ಲಿ ಮೂರ್ ಜನಕ್ಕೂ ವಕ್ತಾರರಿಗೆ ಹೇಳ್ತೀನಿ, ಇವ್ರಿಗೂ 4 ಇವ್ರಿಗೂ ಹೇಳ್ತೀನಿ. ಜೋಡಿ ಗ್ರಾಮದ ಪದದ ಅರ್ಥ ಗೊತ್ತಾ? ಜೋಡಿ ಗ್ರಾಮ ಅಂದ್ರೇನು? 1950ನೇ ಇಸ್ವಿಲಿ ಚೌಡೇಗೌಡರು ಒಂದು ಫಾರ್ಮಿಂಗ್ ಮಾಡ್ತಾ ಇದ್ರು. ಯಾರು? ಬೈರೇಗೌಡರು, ಕೃಷ್ಣ ಬೈರೇಗೌಡರು ತಾತ ಫಾರ್ಮಿಂಗ್ ಮಾಡ್ತಾ ಇದ್ರು ಲೀಸ್ ಬೇಸಿಸ್ ಮೇಲೆ. ಆ ಜಾಗವನ್ನು ಖರೀದಿಗೆ ಬಂತು, ನೀವೇ ತಗೊಳ್ಳಿ ಅಂತ ಅರಸರು ಫ್ಯಾಮಿಲಿ ಹೇಳಿದ್ರು. ಅಬಿಬುಲ್ಲಾ ಅವ್ರು ತಗೊಂಡ್ರು, ಅವ್ರು ದುಡ್ಡು ಕಟ್ಲಿಲ್ಲ. ಆಮೇಲೆ ಏನ್ ಮಾಡಿದ್ರು? ಬೈರೇಗೌಡರು ತನ್ನ ತಾತ ಅವರೇ ಖರೀದಿಸಿದ್ರು. ಜೋಡಿ ಗ್ರಾಮದ ಪದದ ಅರ್ಥ, ಜೋಡಿ ಗ್ರಾಮದ ಪದದ ಅರ್ಥ ಕ್ವಾರಿ, ಗುಡ್ಡ, ಸ್ಮಶಾನ, ಕೆರೆ, ಕಟ್ಟೆ, ಬಾವಿ ಎಲ್ಲಾ ತಗೊಂಡಿದ್ದಾರೆ. ಇದು ಅದರ ಭಾಗ. ಅದರಲ್ಲಿ ಕೆರೆನೂ ಇದೆ, ಸ್ಮಶಾನನೂ ಇದೆ, ಎಲ್ಲವನ್ನೂ ಇದೆ. ಇವತ್ತು ಕೂಡ ಗರುಡನ ಪಾಳ್ಯದಲ್ಲಿ ಇರೋದು ಒಂದೇ ಮನೆ. ಆ ಮನೆಯ ಪಕ್ಕದಲ್ಲೇ ಒಂದು ಕೆರೆ ಇದೆ. ಇವತ್ತು ಕೆರೆ ಇದೆ. ನಿಮ್ಮ ಅಶೋಕ್ ಅವ್ರಿಗೆ, ಅಶ್ವಥ್ ನಾರಾಯಣ ಅವ್ರಿಗೆ, ಚಲವಾದಿ ನಾರಾಯಣ ಸ್ವಾಮಿ ಅವ್ರಿಗೆ ಯಾರು ದಾಖಲಾತಿ ಕೊಟ್ಬಿಟ್ರು, ಓಪನ್ ಚಾಲೆಂಜ್ ಹಾಕಿದ್ರು. ಇದೇ ಕೃಷ್ಣ ಬೈರೇಗೌಡರು. ದಮ್ಮು ತಾಕತ್ತಿದ್ರೆ ಬನ್ನಿ ಗರುಡ ಪಾಳ್ಯಕ್ಕೆ, ನಿಮ್ಮ ಅಧಿಕಾರಿಗಳನ್ನ ಕರ್ಕೊಂಡ್ಬಂದು ಅಳಿಸಿ ಅಂದ್ರು. ಇಲ್ಲಿವರೆಗೂ ಹೋಗಿದಾರೆ ಅಧಿಕಾರಿಗಳು. ಸುಮ್ಮನೆ ಮಾಧ್ಯಮದ ಮುಂದೆ, ಕ್ಯಾಮ್ರಾ ಮುಂದೆ ನಿಂತ್ಕೊಂಡ್ಬಿಟ್ರು. ಕೃಷ್ಣ ಬೈರೇಗೌಡರು ಹೊಡ್ಕೊಂಡ್ಬಿಟ್ರು. ಕೃಷ್ಣ ಮಾತಾಡ್ಬೇಕಂದ್ರಿ, ಫ್ಯಾಕ್ಟ್ ಇಟ್ಕೊಂಡು ಮಾತಾಡ್ಬೇಕು. ದಾಖಲಾತಿ ತೋರಿಸಿ. ಕೃಷ್ಣ ಬೈರೇಗೌಡರು ಇವತ್ತನ್ನ ಒಂದು ಇಂಚ್ ಮಾತಾಡ್ಬಿಟ್ರೆ ಐ ವಿಲ್ ಕ್ವಿಟ್ ದ ಪಾಲಿಟಿಕ್ಸ್. ಐ ಆಮ್ ಗಿವಿಂಗ್ ಓಪನ್ ಚಾಲೆಂಜ್. ಒಂದು ಕೆರೆ ಏನಾದ್ರು 1 ಇಂಚ್ ಹೊಡೆದಿದ್ರೆ ಇವತ್ತು ನಾನು ರಾಜಕೀಯದಿಂದ ನಿವೃತ್ತಿ ತಗೊಂಡ್ಬಿಡ್ತಿದ್ದೆ. ಆ ಮನುಷ್ಯ ಬದ್ಧತೆಯಿಂದ ಬಾಳ್ತಿದ್ದಾನೆ. ಒಂದು ಚೂರು ಇಂಚು ನೀರು ಆ ಕಡೆ ಹೋಗಿಲ್ಲ. ನಾನು ಆ ಕೆರೆ ನೋಡಿದ್ವಿ, ಸುಮ್ಮನೆ ಗಾಳಿ